ಹಾಯ್ ಫ್ರೆಂಡ್ಸ್, ಮೈ ಲೈಫ್ ಇಸ್ ವಿತ್ ಮೈ ಜೀಸಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಎಲ್ಲರಿಗೂ ಹ್ಯಾಪಿ ಈಸ್ಟರ್. ಹ್ಯಾಪಿ ಈಸ್ಟರ್. ವಾಟ್ ಈಸ್ ಎ ಈಸ್ಟರ್? ಇವತ್ತು ಈಸ್ಟರ್ ಹಬ್ಬ. ಈಸ್ಟರ್ ಅಂದರೆ ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿದಂಥ ಒಂದು ದಿವಸ. ಯೇಸು ಕ್ರಿಸ್ತರು ಏನಕ್ಕೆ ಮರಣವನ್ನು ಪಡೆಯಬೇಕು? ಆತನು ಸರ್ವಶಕ್ತನಾಗಿರುವಂಥ ದೇವರು, ಆತನು ಸಕಲವನ್ನು ಸೃಷ್ಟಿ ಮಾಡಿರುವಂಥ ದೇವರು, ಆತನು ಏನಕ್ಕೆ ತನ್ನ ಪ್ರಾಣವನ್ನು ಅರ್ಪಣಿಸಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಬರುತ್ತೆ ಅಲ್ಲವಾ? ಆತನು ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು, ನಮಗೆ ಶ್ವಾಸ ಕೊಟ್ಟಿರುವಂಥ ದೇವರು. ನಾವು ಈ ಭೂಮಿ ಮೇಲೆ ಪಡುವಂತಹ ದುಃಖ, ವೇದನೆ, ಪರಂಪರೆ ಶಾಪದಿಂದ ಅದೆಲ್ಲವಿಂದ ನಾವು ಕಷ್ಟಪಡುತ್ತಿದ್ದೇವಲ್ವ. ಆತನು ಅದೆಲ್ಲದಕ್ಕೆ ತನ್ನ ಜೀವವನ್ನು, ತನ್ನ ಶರೀರವನ್ನು ಗಾಯಪಡಿಸಿ ತನ್ನ ಪ್ರಾಣವನ್ನು ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಕೊಟ್ಟು ಆತನು ಶಿಲುಬೆಯಲ್ಲಿ ಮರಣದ ಮೂಲಕ ಅದೆಲ್ಲವನ್ನು ಜಯಿಸಿದ್ದಾರೆ. ಹಾಗಾಗಿ ಆತನು ಮರಣ ಹೊಂದಿ ಆ ಮೂರನೆಯ ದಿವಸ ನಮಗಾಗಿ ನಮ್ಮ ನಿತ್ಯ ರಾಜ್ಯಕ್ಕೆ ಸೇರಿಸಲು ಎದ್ದು ಬಂದಂತಹ ದಿವಸ ಈ ಈಸ್ಟರ್ ಹಬ್ಬ. ಹಾಗಾಗಿ ನನಗೆ ಯಾರೂ ಇಲ್ಲ, ನಾನು ಈ ವೇದೆಯಲ್ಲಿ ಇದ್ದೇನೆ, ನಾನು ಈ ಕಷ್ಟದಲ್ಲಿದ್ದೀನಿ, ನಾನು ಈ ದುಃಖದಲ್ಲಿದ್ದೀನಿ, ಈ ಪರಂಪರ ಶಾಪದ ಕಟ್ಟುಗಳಿದ್ದೀನಿ ಅಂತ ಚಿಂತಿಸಬೇಡಿ. ಏಕೆಂದರೆ ಯೇಸು ಕ್ರಿಸ್ತರು ಇವತ್ತು ಕೂಡ, ಈ ಕ್ಷಣ ಕೂಡ ನಮ್ಮೊಂದಿಗೆ ಜೀವಿಸುತ್ತಿರುವಂಥ ದೇವರು. ಹಾಗಾಗಿ ಏಸಪ್ಪ, ನೀವು ಶಿಲುಬೆಯಲ್ಲಿ ಎಲ್ಲವನ್ನೇ ಜಯಿಸಿದ್ದೀರಾ. ನನ್ನ ವ್ಯಾಧಿಯನ್ನು ಜಯಿಸಿದ್ದೀರಾ, ನನ್ನ ಅವಮಾನವನ್ನು ಜಯಿಸಿದ್ದೀರಾ, ನನ್ನ ಪರಂಪರೆ ಶಾಪದ ಕಟ್ಟುಗಳನ್ನು ಕೂಡ ನೀವು ಜಯಿಸಿದ್ದೀರಾ. ಹಾಗಾಗಿ ನನಗೆ ಈ ಕಾರ್ಯದಲ್ಲಿ ಒಂದು ಆಶೀರ್ವಾದ ಬೇಕು, ನನಗೆ ಈ ಕಾರ್ಯದಲ್ಲಿ ಒಂದು ಬಿಡುಗಡೆ ಬೇಕು, ನನ್ನ ಈ ವ್ಯಾಧಿಯಿಂದ ನನಗೆ ಸೌಖ್ಯ ಬೇಕು ಅಂತ ಯೇಸುವಿನ ಬಳಿ ಕೇಳುವಾಗ ಆತನು ಅದರಿಂದ ನಮ್ಮನ್ನು ಬಿಡಿಸಲು ನಾವು ಆಶೀರ್ವಾದವಾಗಿ ಇರಲು ಸಾಧ್ಯವಾಗುತ್ತೆ. ಧನ್ಯವಾದಗಳು.